ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರು ನಮ್ರತಾ ಅವ್ರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ರು ಅಂತಾನೆ ಹೇಳ್ಬೋದು. ವಾರ್ನಿಂಗ್ ಅನ್ನೋಕ್ಕಿಂತ ಅದು ಒಂಥರ ಖಡಕ್ ಆಗಿ ಉತ್ತರವನ್ನು ಕೊಟ್ರು ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವ್ರು ಇದಾರಲ್ವಾ, ಅಂದ್ರೆ ಕಿಚನ್ ಅಲ್ಲಿ ಇದ್ದಾಗ ನಮ್ರತಾ ಅವರು, ವಿನಯ್ ಅವರು, ಸಂಗೀತ ಅವರು ಮತ್ತೆ ತುಕಾಲಿ ಅವರು ಜೊತೆಗೆ ಪ್ರತಾಪ್ ಕೂಡ ಅಲ್ಲೇ ಇದ್ರು. ಆ ಒಂದು ಸಂದರ್ಭದಲ್ಲಿ ನಮ್ರತಾ ಅವರು ಒಂದು ಸಾಂಗ್ ಅನ್ನ ಹಾಡಿದ್ರು, ಪ್ರೀತಿ ನೀ ಇಲ್ಲದೆ ನಾನು ಹೇಗಿರಲಿ ಅಂತ ಒಂದು ಸಾಂಗ್ ಅನ್ನ ಆಡಿದ್ರಲ್ವಾ. ಅದಕ್ಕೆ ಈ ಕಡೆ ಅಲ್ಲೇ ಪಕ್ಕದಲ್ಲೇ ಅಂದ್ರೆ ಎದುರುಗಡೆನೆ ಇದ್ದಂತಹ ವಿನಯ್ ಅವರು ಒಂದು ಮಾತನ್ನ ಹೇಳಿದ್ರು, ಇಷ್ಟು ವರ್ಷ ಹೆಂಗಿದ್ದು ಹಂಗೆ ಇದ್ಬಿಡು ಅಂತ ಹೇಳಿದ್ರು. ಆ ಒಂದು ಮಾತಿಗೆ ಏನು ಹೇಳಿಲ್ಲ, ಸೈಲೆಂಟ್ ಆಗೇ ಇದ್ರು ನಮ್ರತಾ ಅವರು. ಆಮೇಲೆ ತುಕಾಲಿ ಅವರು ಕೂಡ ಮಾತಾಡ್ತಿದ್ರಲ್ವಾ, ಅವಾಗ ತುಕಾಲಿ ಅವ್ರಿಗೆ ಹೇಳ್ತಾ ಇದ್ರು ನಮ್ರತಾ ಅವರು, ಏನಪ್ಪಾ ಅಂತಂದ್ರೆ ಇಷ್ಟು ವರ್ಷ ಪ್ರೀತಿ ಇಲ್ಲದೆ ಇದ್ದೀನಿ, ಇವಾಗೂ ಹಂಗೆ ಇರಲ್ಲ ಅನ್ನೋ ಒಂದು ಮಾತನ್ನ ಅವರು ಹೇಳಿದ್ರು. ಅವ್ರಿಗೂ ಕೂಡ ಈಗ ಲವ್ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಲವ್ ಮಾಡ್ಬೇಕಂತ ಹೇಳಿ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಗುರುಜಿ ಅವರು ಕೂಡ ಹೇಳಿದ್ರಲ್ಲ, ನಿಮ್ಮ ಲೈಫಿಗೆ ಒಬ್ಬ ಒಳ್ಳೆ ಅಂದ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಾಗುತ್ತೆ, ಇವಾಗ ಒಬ್ಬರು ಎಂಟ್ರಿ ಆಗುತ್ತೆ ನಿಮ್ಮ ಲೈಫಿಗೆ ಅಂತ ಹೇಳಿದಾರಲ್ವ. ಅವ್ರಿಗೆ ಹೇಳಿದ ಮಾತಿಗೆ ಕರೆಕ್ಟ್ ಆಗಬಹುದೇನೋ ಅಂತ ಹೇಳಿ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಇಷ್ಟು ದಿನ ಕೂಡ ಲವ್ ಬೇಡ ಲವ್ ಬೇಡ ಲವ್ ಬೇಡ ಅಂತ ಹೇಳಿ ಇದ್ರು ಮನೆಯೊಳಗೆ. ಅಂದ್ರೆ ಸ್ನೇಹಿತ ಗೌಡ ಅವರು ಅಷ್ಟು ಕಲೆ ಬಿದ್ದಿದ್ರಲ್ಲ, ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ, ನನಗೆ ನಿಮ್ಮ ಮೇಲೆ ಟ್ರೂ ಫೀಲಿಂಗ್ಸ್ ಇದೆ ಅಂತ ಹೇಳಿದಾಗ ಅವರು ಅಸಲು ಕಿವಿನೇ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಜಸ್ಟ್ ಫ್ರೆಂಡ್ಸ್ ನಾವು ಅಂತ ಹೇಳಿದ್ರು ನಮ್ರತಾ ಅವರು. ಆದರೆ ಈಗ ಅದು ಎಲ್ಲನೂ ಅಂದರೆ ಗುರುಜಿ ಅವರು ಬಂದು ಹೇಳಿದ್ರಲ್ವ, ಅದು ಎಲ್ಲೋ ಒಂದು ಕಡೆಯಿಂದ ಕರೆವ್ ಆಗ್ತಾ ಇದೆ ಏನೋ ಅಂತ ಹೇಳಿ ಅನಿಸ್ತಿದೆ ಅಂತಲೇ ಹೇಳ್ಬೋದು. ಅವರಿಗೂ ಕೂಡ ಈಗ ಲವ್ ಮೇಲೆ ಒಳ್ಳೆ ಅಂದರೆ ನಾನು ಲವ್ ಮಾಡಬೇಕು ಅನ್ನೋದು ಒಂದು ಬಂದಿದೆ ಅವ್ರಿಗೆ ಅಂತ ಹೇಳಿ ಅನಿಸ್ತಿದೆ ಅಷ್ಟೇ. ಬಟ್ ಅದು ರಿಯಲಾ ಏನು ಸುಮ್ಮನೆ ಹೇಳ್ತಿದ್ದಾರೋ ಗೊತ್ತಿಲ್ಲ. ಆದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವ್ರು ಇದ್ದಾರಲ್ಲ, ಸ್ನೇಹಿತರಿಗೆ ಮೋಸ ಮಾಡಿದ್ರು ಅಂತ ಹೇಳಿ ತುಂಬ ಟ್ರೋಲ್ ಆದ್ರಲ್ಲ. ಹಾಗಾಗಿ ಅವ್ರು ನನಗೇನು ಮೋಸ ಮಾಡಿಲ್ಲ ಅಂತ ಹೇಳಿ ಮೌನವನ್ನು ಮುರಿದುಬಿಟ್ಟು ಆ ಒಂದು ಮಾತನ್ನ ಹೇಳಿದ್ದಾರೆ ಸ್ನೇಹಿತ ಗೌಡ ಅವರು. ಅವ್ರು ನನಗೆ ಯಾವುದೇ ಮೋಸ ಮಾಡಿಲ್ಲ, ನಾನು ಒಂದು ಸೈಡ್ ಲವ್ ಮಾಡಿದ್ದೆ ಅವ್ರನ್ನ ಅಂಥೇಳಿ, ಒಂದು ಸೈಡ್ ಫೀಲಿಂಗ್ಸ್ ಇತ್ತು ಅಷ್ಟೇ ಅಂತ ಹೇಳಿದ್ರು ಅವರು. ಯಾವತ್ತೂ ಕೂಡ ಅವ್ರು ನಾನು ಲವ್ ಮಾಡ್ತೀನಿ ಅಂತ ಹೇಳಿಲ್ಲ, ಬೆಸ್ಟ್ ಫ್ರೆಂಡ್ಸ್ ಏನೋ ಅಂತ ಹೇಳಿದರು. ನನಗೂ ಫಸ್ಟಿಗೆ ಹೋದಾಗಿಂದನೂ ಅವ್ರ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇತ್ತು, ನಾವು ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ಇವಾಗೂ ಕೂಡ ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ ಕೂಡ ಒಳ್ಳೆ ಫ್ರೆಂಡ್ಸ್ ಆಗೇ ಇರ್ತೀವಿ ನಾವು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕಾದ್ ನೋಡೋಣ, ಈ ಒಂದು ನಮ್ರತಾ ಅವ್ರಿಗೆ ಈ ಥರ ಫೀಲಿಂಗ್ಸ್ ಬಂದಿದೆ ಅಲ್ಲ, ಅದು ಟ್ರೂನಾ ಏನಂತ ಹೇಳಿ. ಆಮೇಲೆ ಟ್ರೂ ಆಗಿದ್ರು ಕೂಡ ಅದು ಯಾರ ಮೇಲೆ ಅವ್ರಿಗೆ ಈ ಒಂದು ಲವ್ ಫೀಲಿಂಗ್ ಬಂದಿದೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳಬೇಕಾಗಿದೆ ಅಂತಲೇ ಹೇಳ್ಬೋದು. ಸೊ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.